ಹಲೋ ಸ್ಟೂಡೆಂಟ್ಸ್. ಇವತ್ತಿನ ವಿಡಿಯೋ ಬಂದು ನಿಮ್ಮದು ಕೊನೆ 8.3ದು ಕ್ವಶನ್ ಲಾಸ್ಟ್ ಹೇಳಿದ್ನಲ್ಲ, 9 ಮತ್ತು 10 ಮತ್ತು 11 ಕ್ವಶನ್ಸ್. ಈ 3 ಕ್ವಶನ್ಸ್ದು ಲಾಸ್ಟ್ ನಾನು ಟಾಪಿಕ್ನ ನ್ಯೂ ವಿಡಿಯೋ ಮಾಡ್ತೀನಿ. ಬಿಕಾಸ್ ದಟ್ ಈಸ್ ದ ಒನ್ ಸಿಂಪಲ್ ಟಾಪಿಕ್, ದಟ್ ಈಸ್ ಯೋರ್ ಸಿಂಪಲ್ ಇಂಟ್ರೆಸ್ಟ್ ಅಂತ. ಸೊ ಈ ವಿಡಿಯೋ ಫುಲ್ ಏನಾಗಿರ್ತದೆ, ಇವತ್ತು ನಿಮಗೆ ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಏನು, ಎಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಮತ್ತು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದೆಲ್ಲದನ್ನು ನಾವು ಸಿಂಪಲ್ ಇಂಟ್ರೆಸ್ಟಲ್ಲಿ ನೋಡೋಣ. ಸೊ ಫಸ್ಟ್ ಬಂದು ಲೆಂಡರ್ ಅನ್ನೋರು. ಓಕೆ, ಸೊ ಈ ಲೆಂಡರ್ ಅನ್ನೋರು ಏನು ಮಾಡ್ತಾರೆ, ಇದು ಸಮ್ಮನ್ ಲೈಕ್ ಹೂ ಗಿವ್ಸ್ ಮನಿ ನಮಗೆ. ಓಕೆನಾ, ನೀಡಿದ್ದಾಗ ಯಾರಿಗೆ ಮನಿ ನೀಡಿದೆ ಅವರಿಗೆ ಈ ಪರ್ಸನ್ ಏನು ಮಾಡ್ತಾರೆ, ಮನಿನ ಕೊಡ್ತಾರೆ, ದುಡ್ಡು ಅಮೌಂಟ್ನ ಕೊಡ್ತಾರೆ. ಸೊ ಅವ್ರನ್ನ ಏನಂತೀವಿ ನಾವು ಲೆಂಡರ್ ಅಂತ ಕೊಡ್ತೀವಿ. ಸೊ ಇದನ್ನು ತಗೊಳ್ಳೋರ್ನ ಏನಂತೀವಿ ನಾವು ಬಾರೋವರ್ ಅಂತ ಕರಿತೀವಿ. Borrower is nothing but who takes the money from the lender for his own purpose, for his own needs. ಓಕೆನಾ, ಸೊ ಈ ಲೆಂಡರ್ ಹತ್ರ ಜಾಸ್ತಿ ಅಮೌಂಟ್ ಇರ್ತದೆ ಅಂದಾಗ ಅವ್ರು ಕೊಡ್ತಾರೆ ಅಂತ ಅಂದ್ಕೊಳ್ಳಿ. ಸೊ ಇಂಥ ಟೈಮಲ್ಲಿ ಇವ್ರು ಕೊಟ್ಟಾಗ ಏನಾಗುತ್ತೆ, 1-2 ಡೇಸಿಗೆ ಕೊಟ್ಟಿರ್ತಾರೆ, ಅಥವಾ 1 ಮಂತ್ ಆಗಿರ್ಬೋದು, 1 ಇಯರ್ ಆಗಿರ್ಬೋದು. ಸೊ ಫಾರ್ ಎಕ್ಸಾಂಪಲ್ ಇವಾಗ 1 ಇಯರ್ ಅಂತ ನಾವು ತೊಗೊಳ್ತಾ ಇದ್ದೀವಿ ಅಂದರೆ ಈ ಲೆಂಡರು ನಾವು ಮನಿನ ಬಾರೋ ಮಾಡಿರ್ತೀವಿ ಲೆಂಡರಿಂದ 1 ಇಯರ್ಗೆ. ಓಕೆನಾ, ಆ 1 ಇಯರ್ ಅಷ್ಟು ಟೈಮ್ ಏನಿರ್ತದೆ ನಾವು ಆ ಪರ್ಸನ್ದು ಅಮೌಂಟ್ನ ನಾವು ನಮ್ಮ ಹತ್ರ ಇಟ್ಕೊಂಡಿರ್ತೀವಿ. ಓಕೆನಾ, ಯಾಕೆ ಇಟ್ಕೊಂಡಿರ್ತೀವಿ, ನಮ್ಮ ಓನ್ ನೀಡ್ಗೋಸ್ಕರ, ಮತ್ತು ಏನಾರ ಪರ್ಪಸ್ ಇದ್ದರೆ ಅದಕ್ಕೆ ನಾವು ಯೂಸ್ ಮಾಡ್ಕೊಬೋದು. ನಾವು ಯಾವಾಗ ಬೇಕಾದ್ರೆ ಮೆನಿ ಟೈಮ್ಸ್ ನಮ್ಮ ಇಷ್ಟ ಯೂಸ್ ಮಾಡ್ತೀವಲ್ವ. ಸೊ ಆ ಲೆಂಡರ್ ಏನು ಮಾಡ್ತಾರೆ, ಕೊಟ್ಟಿರ್ತಾರೆ ನಮಗೆ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ, ಇವಾಗ ಆ ಒಂದು ಟೈಮ್ ಇರ್ತದೆ ಗೊತ್ತಾ, 1 ಇಯರ್ ಪೀರಿಯಡಲ್ಲಿ. ಸೊ ನಾವು ಆ ಅಮೌಂಟ್ನ ನಾವು ಯೂಸ್ ಮಾಡಬೇಕು ಅಂದರೆ ನಾವು ರಿಟರ್ನ್ ಮಾಡೋವಾಗ ಆ ಪರ್ಸನ್ಗೆ ಏನು ಮಾಡಬೇಕು, ಸಮ್ ಅಮೌಂಟ್ನ ಆ್ಯಡ್ ಮಾಡಿ ಕೊಡಬೇಕು. ಯಾತಕ್ಕೆ ಕೊಡಬೇಕು ಅಂತಂದರೆ ಅವ್ರ ಮನಿ ಅಲ್ವಾ ಅದು, ಅವ್ರು ನಮ್ಮ ಓನ್ ಪರ್ಪಸ್ಗೋಸ್ಕರ ನಾವು ಇಸ್ಕೊಂಡಿರ್ತೀವಲ್ಲ. ಸೊ ಹಾಗಾಗಿ ನಾವು ಅದನ್ನು ರಿಟರ್ನ್ ಮಾಡೋವಾಗ ಸಮ್ ಎಕ್ಸ್ಟ್ರಾ ಅಮೌಂಟ್ನ ಆ್ಯಡ್ ಮಾಡಿ ಕೊಡಬೇಕು. ಓಕೆನಾ, ಎಕ್ಸ್ಟ್ರಾ ಅಮೌಂಟ್ನ ನಾವೇನು ಮಾಡ್ತೀವಿ, ನಮ್ಮ ತೊಗೊಂಡಿರೋ ಮನಿಗೆ, ಬಾರೋ ಮಾಡಿರೋ ಮನಿಗೆ ವಿ ವಿಲ್ ಆ್ಯಡ್ ಆ್ಯಂಡ್ ವಿಲ್ ರಿಟರ್ನ್ ಇಟ್ ಟು ಅ ಲೆಂಡರ್. ಸೊ ಈ ಎಕ್ಸ್ಟ್ರಾ ಅಮೌಂಟ್ನ ನಾವೇನು ಮಾಡ್ತೀವಿ, ಸಿಂಪಲ್ ಇಂಟ್ರೆಸ್ಟ್ ಅಂತ ಹೇಳೋದು. ಓಕೆ, ಸೊ ಎಕ್ಸ್ಟ್ರಾ ಅಮೌಂಟ್ ಯಾವ್ದು ಹೇಳಿ, ಇವಾಗ ಸಿಂಪಲ್ ಇಂಟ್ರೆಸ್ಟ್ ಅಂತ ಏನು ಹೇಳ್ತೀವಿ ನೋಡಿ, ಅದನ್ನು ಕರಡೋದು. ಮತ್ತು ಈ ಸಿಂಪಲ್ ಇಂಟ್ರೆಸ್ಟ್ನ ಏನು ಮಾಡ್ತೀವಿ ನಾವು, ಪರ್ಸೆಂಟೇಜಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಮೋಸ್ಟ್ ಬೇಸಿಕಲಿ ಪರ್ಸೆಂಟೇಜಲ್ಲಿ ಪರ್ ಆ್ಯನುಮ್ 1 ವರ್ಷಕ್ಕೆ ಎಷ್ಟು ಅನ್ನೋದನ್ನ ನೋಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀವಿ. ಮತ್ತು ರಿಟರ್ನ್ ಮಾಡುವಾಗ ಈ ಎಕ್ಸ್ಟ್ರಾ ಅಮೌಂಟ್ನ ಆ್ಯಡ್ ಮಾಡಿ ನಾವು ಲೆಂಡರ್ ಕೈಗೆ ಕೊಡ್ತೀವಿ. ಓಕೆನಾ, ಸೊ ಅದು ಸಮ್ ಬೇಸಿಕ್ ಆಗಿತ್ತು ನಿಮ್ಮ ಸಿಂಪಲ್ ಇಂಟ್ರೆಸ್ಟ್ ಏನು ಮಾಡಿರ್ತೀವಿ ಅಂತ. ಸೊ ಇವಾಗ ನೋಡೋಣ, ಇವಾಗ ನಮ್ಗೆ ಗೊತ್ತಾಯ್ತಲ್ಲ, ಸಿಂಪಲ್ ಇಂಟ್ರೆಸ್ಟನ್ನೇ ಒಂದು ಕಾನ್ಸೆಪ್ಟ್ ಇದೆ. ಒಂದು ಪರ್ಸನ್ ಕೊಡ್ತಾರೆ ನಮಗೆ, ಅವ್ರನ್ನ ನಾವು ಲೆಂಡರ್ ಅಂತೀವಿ, ನಾವು ಈಸ್ಕೊಳ್ಳೋದನ್ನ ನಾವು ಬಾರೋವರ್ ಅಂತೀವಿ. ಸೊ ಎಕ್ಸ್ಟ್ರಾ ಅಮೌಂಟ್ನ ಆ್ಯಡ್ ಮಾಡಿ ಕೊಡಬೇಕು ನಾವು ರಿಟರ್ನ್ ಕೊಡೋವಾಗ. ಆ ರಿಟರ್ನ್ ಅಮೌಂಟ್ ಏನು, ನಾವು ಸಿಂಪಲ್ ಇಂಟ್ರೆಸ್ಟ್. ಓಕೆನಾ, ಸೊ ಇವಾಗ ನಾವು ಒರಿಜಿನಲ್ ಅಮೌಂಟ್ ಇರ್ತದೆ ಗೊತ್ತಾ, ನಾವು ಈಸ್ಕೊಂಡಿರ್ತೀವಿ ನೋಡಿ, ಅದನ್ನು ವಿ ಕಾಲ್ ಇಟ್ ಆಸ್ ಪ್ರಿನ್ಸಿಪಲ್ ಅಮೌಂಟ್. ಪ್ರಿನ್ಸಿಪಲ್ ಅಂತ ಅಂದರೆ ಇಸ್ ನಥಿಂಗ್ ಬಟ್ ಇನಿಷಿಯಲ್ ಅಮೌಂಟ್. ಪ್ರಿನ್ಸಿಪಲ್ ಅಮೌಂಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇನಿಷಿಯಲ್ ಅಮೌಂಟ್. ಯಾಕೆ ಇನಿಷಿಯಲ್ ಅಮೌಂಟ್ ಅಂದರೆ ದಟ್ ಫಸ್ಟ್ ಸ್ಟೇಜಲ್ಲಿ ಇನಿಷಿಯಲ್ ಅಮೌಂಟ್ ಏನು ತೊಗೊಂಡಿರ್ತೀವಿ ನೋಡಿ, ರಿಯಲ್ ಅಮೌಂಟು. ಸೊ ಹಾಗಾಗಿ ಅದು ನಾವೇನಂತೀವಿ, ಇನಿಷಿಯಲ್ ಅಮೌಂಟ್ನ ಕರಿತೀವಿ. ಸೊ ಅದು ಆಲ್ಸೋ ರೆಪ್ರೆಸೆಂಟೆಡ್ ಬೈ ಇನ್ ದ ಕ್ಯಾಪಿಟಲ್ ಪಿ. ಸೊ ಕ್ಯಾಪಿಟಲ್ ಪಿ ಅಂದರೆ ಎವ್ರಿ ಟೈಮ್ ಪ್ರಿನ್ಸಿಪಲ್ ಅಮೌಂಟ್ ಅಂತ ಬರೆಯೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ನಾವು ಅದನ್ನು ಪಿ ಇಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಈ ಪ್ರಿನ್ಸಿಪಲ್ ಅಮೌಂಟು, ಇನಿಷಿಯಲ್ ಅಮೌಂಟು ಯಾರ ಹತ್ರ ಇಸ್ಕೊಳ್ಳೋದು ನಾವು, ಲೆಂಡರ್ ಹತ್ರ. ನೆಕ್ಸ್ಟ್ ಇದು ಈಸ್ಕೊಂಡಾದ್ಮೇಲೆ ಏನಿರ್ತದೆ ನಮ್ಮ ಹತ್ರ ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನಾವು 1000 ರುಪೀಸ್ನ ಈಸ್ಕೊಳ್ತಾ ಇದ್ದೀವಿ ಅಂದ್ಕೊಳ್ಳಿ. ಸೊ ಯಾವುದೇ ರೀತಿ ಇಂಟ್ರೆಸ್ಟ್ ಆ್ಯಡ್ ಆಗಿಲ್ಲ ಇದಕ್ಕೆ, ಮತ್ತು ಯಾವುದೇ ರೀತಿ ಎಕ್ಸ್ಟ್ರಾ ಅಮೌಂಟ್ ನಾವು ಕೊಡ್ತಾ ಇಲ್ಲ. ಸೊ ಆ 1000ನ ಏನಂತೀವಿ ನಾವು, ಇನಿಷಿಯಲ್ ಅಮೌಂಟ್, ಪ್ರಿನ್ಸಿಪಲ್ ಅಮೌಂಟ್ ಅಂತ ಹೇಳ್ತೇವೆ. ದ ಪ್ಯೂರ್ ಫಸ್ಟ್ ಸ್ಟೇಜ್ ಇನಿಷಿಯಲ್ ಆಗಿ ತೊಗೊಂಡಿರ್ತಕ್ಕಂಥ ಅಮೌಂಟ್ನ ನಾವೇನಂತೀವಿ, ಪ್ರಿನ್ಸಿಪಲ್ ಅಮೌಂಟ್ ಅಂತ ಅಂತೀವಿ. ಓಕೆ, ನೆಕ್ಸ್ಟ್ ಇವಾಗ ಏನು ಮಾಡ್ತೀವಿ ಅಂತ, ನಾವು ಈ ಪ್ರಿನ್ಸಿಪಲ್ ಅಮೌಂಟ್, ಇನಿಷಿಯಲ್ ಅಮೌಂಟ್ ಇರ್ತದೆ ನೋಡಿ, ಇದಕ್ಕೆ ನಾವು ಆ್ಯಡ್ ಮಾಡೋದನ್ನೇ ಸಿಂಪಲ್ ಇಂಟ್ರೆಸ್ಟ್ ಅಮೌಂಟ್. ದಟ್ ವಿ ಕಾಲ್ ಇಟ್ ಆಸ್ ಸಿಂಪಲ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಇಸ್ ನಥಿಂಗ್ ಬಟ್ ದ ಎಕ್ಸ್ಟ್ರಾ ಅಮೌಂಟ್. ಈ ಇನಿಷಿಯಲ್ ಅಮೌಂಟಿಗೆ ಆ್ಯಡ್ ಮಾಡಿ ಕೊಡೋದೇ ನಾವೇನಂತೀವಿ, ನಾವು ಸಿಂಪಲ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೀವು ಅಷ್ಟೇ ಯಾವುದನ್ನ ಅಮೌಂಟ್ನ ನೀವು ತೊಗೊಳ್ತಾ ಇದ್ದೀರಾ ಬೇರೆ ಪರ್ಸನಿಂದ ಅಂದರೆ ಸಿಂಪಲ್ ಇಂಟ್ರೆಸ್ಟ್ನ ಕೊಡಬೇಕಾಗುತ್ತೆ. ಆ್ಯಂಡ್ ಬೇಸಿಕಲಿ ಜನರಲಿ ನಾವು ಮಾಡೋದು ಯಾವುದು ಅಂತಂದರೆ, ಪರ್ ಆ್ಯನುಮ್ಗೆ 1 ವರ್ಷಕ್ಕೆ ಎಷ್ಟು ತೊಗೊಳ್ತೀರಿ. ಜನರಲ್ ಆಗಿ ಎಲ್ಲರೂ 1 ಇಯರ್ಗೆ ತೊಗೊಳ್ಳೋದು ಅಲ್ವಾ. ಸೊ ಒಂದು ಬಿಗ್ ಅಮೌಂಟ್, ಲೋನ್ ಆಗಿರ್ಬೋದು, ಯಾವುದೇ ರೀತಿನಾಗಿರ್ಬೋದು, ಒಂದು ಬಿಗ್ ಅಮೌಂಟ್ನ ತೊಗೊಳ್ತಾ ಇದ್ದಾರೆ ಅಂದರೆ 1 ವರ್ಷ, ಎಸ್ಪೆಷಲಿ 1 ವರ್ಷ ಜನರಲ್ ಆಗಿ ತೊಗೊಳ್ತೀವಿ. ಸೊ ಹಾಗಾಗಿ ಪರ್ ಆ್ಯನುಮ್ ಅಂತ ಅಂತೀವಿ. ಆ್ಯನುಮ್ ಇಸ್ ನಥಿಂಗ್ ಬಟ್ 1 ಇಯರ್, ಪರ್ ಆ್ಯನುಮ್, ಪಿ ಎ.
ಸೊ ಹಾಗಾಗಿ ನಾವು ರೇಟ್ ಪರ್ ಪಿ ಎ ಅಂತಂದರೆ ಅದನ್ನ ಯಾವಾಗೂ ನಾವು ಪರ್ಸೆಂಟೇಜಲ್ಲಿ ಇರ್ತೀವಿ. ಅದಕ್ಕೋಸ್ಕರ ನಿಮ್ಮ ಫಾರ್ಮುಲಾದಲ್ಲೂ ನೋಡ್ಬೋದು ನೀವು, ಡಿವೈಡೆಡ್ ಬೈ 100 ಅಂತ ಬರುತ್ತೆ ಫ್ಯೂಚರಲ್ಲಿ. ಓಕೆ, ಇನಿಷಿಯಲಲ್ಲಿ ನೋಡೋಣ. ನೆಕ್ಸ್ಟು ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುವಾಗ 100 ಯಾಕೆ ಬರುತ್ತೆ ಅಂದರೆ ಅದು ಪರ್ಸೆಂಟೇಜಲ್ಲಿ ಕೊಟ್ಟಿರ್ತಾರೆ ಪರ್ ಆ್ಯನುಮ್ನ. ಸೊ ನಿಮಗೂ ಗೊತ್ತಲ್ವ ಪರ್ಸೆಂಟೇಜ್ ಆದ ನ್ಯೂಮರಸ್ ಫ್ರ್ಯಾಕ್ಷನ್ಸ್ ಆಫ್ 100 ಅಂತ. ಸೊ ಹಾಗಾಗಿ ನಾವು ಫಾರ್ಮುಲಾದಲ್ಲೇ 100 ಕೊಟ್ಬಿಟ್ಟಿರ್ತಾರೆ, ಡಿವೈಡೆಡ್ ಬೈ ಹೋಲ್ ಥಿಂಗ್ ಡಿವೈಡೆಡ್ ಬೈ 100 ಅಂತ. ಸೊ ಫಾರ್ ದ್ಯಾಟ್ ಪರ್ಸೆಂಟ್ ಪರ್ ಆ್ಯನುಮ್ ಅಂತ ನಾವು 1 ಇಯರ್ಗೆ ಕ್ಯಾಲ್ಕುಲೇಟ್ ಮಾಡೋದು. ಓಕೆ, ಆ್ಯಂಡ್ ಆಲ್ಸೋ ಇವಾಗ ನಾವೇನು ಮಾಡೋಣ, ಎಕ್ಸಸೈಸ್ 8.3ಗೆ ಹೋಗೋಣ. ಎಕ್ಸಸೈಸ್ 8.3ಅಲ್ಲಿ ನೀವು ಸಾಲ್ವ್ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಅದಕ್ಕೂ ಮುಂಚೆ ಇವಾಗ ಪರ್ ಆ್ಯನುಮ್ ಅಂತ ಯಾಕೆ ಅಂತೀವಿ, ಪರ್ ಆ್ಯನುಮ್ಗೆ ಫಾರ್ ಎಕ್ಸಾಂಪಲ್ ಇವಾಗ 1 ವರ್ಷಕ್ಕೆ ತೊಗೊಂಡಿರೋ ಅಮೌಂಟ್ನ ನಾವು ಪರ್ಸೆಂಟೇಜಲ್ಲಿ ಇಡಬೇಕು ಅಂತ ಅಂದರೆ ಈ ಜನರಲಲ್ಲಿ ಏನು ಮಾಡ್ತೀವಿ, ನಾವು 1 ವರ್ಷಕ್ಕೆ ತೊಗೊಳ್ತೀವಿ ಅಲ್ಲ 1 ಇಯರ್ಗೆ. ಸೊ 1 ಇಯರ್ಗೆ ತೊಗೊಂಡಿರೋದನ್ನ ಪರ್ ಆ್ಯನುಮ್ ಅಂತ ಬರಿತಾ ಇದ್ದೀವಿ. ಸೊ ಪರ್ ಆ್ಯನುಮ್ ಬರೆದಾಗ ಇವಾಗ ಲೈಕ್ ಇವಾಗ ನಮ್ಮ ಹತ್ರ 1000 ಇರ್ಬೋದು, 2000 ತೊಗೊಬೋದು. ಅದನ್ನು 1 ವರ್ಷಕ್ಕೆ ಎಷ್ಟು ಪರ್ಸೆಂಟೇಜ್ ಅಂತ ಹೇಳ್ತೀವಿ ಜನರಲ್ಲಾಗಿ. ಅದು ಇನಿಷಿಯಲ್ ಆಗಿ ಅದು ಜಾಸ್ತಿ ಆದರೆ ಟೈಮ್ ಅಂತ ಬರುತ್ತೆ. ಅವಾಗ ಟೈಮ್ ಅಂತ ಅಂದರೆ ಇಸ್ ನಥಿಂಗ್ ಬಟ್ ನಿಮ್ಮ ನೆಕ್ಸ್ಟ್ ಟಾಪಿಕ್ ಇದೆ ನೋಡಿ, ವಾಟ್ ಈಸ್ ಯುವರ್ ನೆಕ್ಸ್ಟ್ ಟಾಪಿಕ್, ಇಂಟ್ರೆಸ್ಟ್ ಫಾರ್ ಮಲ್ಟಿಪಲ್ ಇಯರ್ಸ್ ಅಂತ. ಆ ಮಲ್ಟಿಪಲ್ ಇಯರ್ಸ್ ಅಂದರೆ ನಿಮಗೆ ಇಯರ್ಸ್ ಜಾಸ್ತಿ ಆಗ್ತಾ ಇದ್ದರೆ ಅವಾಗ ನಿಮಗೆ ಅಲ್ಲಿ ಟೈಮ್ ಅನ್ನೋದು ಕ್ಯಾರಿ ಆಗುತ್ತೆ. ಸೊ ಫಾರ್ಮುಲಾದಲ್ಲೂ ಅಷ್ಟೇ, ದೇರ್ ಈಸ್ ಒನ್ ಸಿಂಬಲ್, ಒನ್ ನ್ಯೂ ವೇರಿಯಬಲ್ ಕಾಲ್ಡ್ ಟಿ ಈಸ್ ನಥಿಂಗ್ ಬಟ್ ಟೈಮ್. ಎಷ್ಟು ಟೈಮಿಗೆ ನೀವು ಆ ಒಂದು ಇನಿಷಿಯಲ್ ಇದನ್ನು ತೊಗೊಂಡಿರ್ತೀರ ಅನ್ನೋದು ಆಗುತ್ತೆ. ಓಕೆ ಸ್ಟೂಡೆಂಟ್ಸ್, ಸೊ ಒನ್ ಇಯರ್ಗೆ ಅಂದರೆ ಮ್ಯಾಟರ್ ಆಗೋಲ್ಲ, ಪಿ ಇಂಟು ಆರ್ ಡಿವೈಡೆಡ್ ಬೈ 100 ಮಾಡ್ಬೋದು. ಬಟ್ ನೀವು ಟೈಮ್ 2 ಇಯರ್ಸ್ 3 ಇಯರ್ಸ್ ಅಂದರೆ ಜಾಸ್ತಿ ಆಗುತ್ತೆ. ಇವಾಗ 1000ಗೆ ನಾವು 20% ಅಂದರೆ ಎಷ್ಟಾಗುತ್ತೆ, 1000ಗೆ 20% ಅಂದರೆ 1000ಅಲ್ಲಿ 20% ಅನ್ನೋದು ಪರ್ ಆ್ಯನುಮ್, 20% ಅನ್ನೋದು ಡಿವೈಡೆಡ್ ಬೈ 100ಅಲ್ಲಿದೆ. ನಿಮಗೆ ಗೊತ್ತಾಗಿಲ್ಲ ಅಂತ ಅಂದರೆ ಫಸ್ಟ್ 20ನ 100ಅಲ್ಲಿ ಡಿವೈಡ್ ಮಾಡಿ ದೆನ್ ಮಲ್ಟಿಪ್ಲೈ ವಿತ್ 1000, ಆವಾಗ ನಿಮಗೆ ಎಷ್ಟು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆನಾ, ಬಟ್ ನಿಮಗೆ ಹಂಗೆ ಗೊತ್ತಾಗುತ್ತೆ. ಸೊ ನಮಗೆ 20% 1000ಅಲ್ಲಿ ಎಷ್ಟು ಅಂತ ಗೊತ್ತಾಗುತ್ತೆ, 200 ಅನ್ನೋದು ಗೊತ್ತಾಗುತ್ತೆ ಅಂದರೆ ನೀವು ಡೈರೆಕ್ಟಾಗೂ ಇಡ್ಬೋದು. ಓಕೆ, ಇಲ್ಲ ಅಂದರೆ ಡಿವೈಡೆಡ್ ಬೈ 100 ಮಾಡ್ಕೊಳ್ಳಿ. ಸೊ ಇನಿಷಿಯಲಿ ಆಗಿ ಕ್ಯಾಲ್ಕುಲೇಟ್ ಮಾಡಿರೋ ಥರನೇ. ನೆಕ್ಸ್ಟ್ ಇವಾಗ ಈ ಐ ಅನ್ನೋದು ಎಕ್ಸ್ಟ್ರಾ ಅಮೌಂಟ್ನ ನಾವು ಆ್ಯಡ್ ಮಾಡ್ತಾಯಿದ್ದೀವಿ. 20% ಬರೋದು ಎಕ್ಸ್ಟ್ರಾ ಅಮೌಂಟ್ ಆ್ಯಂಡ್ ಆಲ್ಸೋ ಒರಿಜಿನಲ್ ಅಮೌಂಟ್ನ ಆ್ಯಡ್ ಮಾಡ್ತೀವಿ. ಒರಿಜಿನಲ್ ಅಮೌಂಟ್ ಮತ್ತು ಎಕ್ಸ್ಟ್ರಾ ಅಮೌಂಟ್ ಎರಡೂ ಆ್ಯಡ್ ಮಾಡಿ ಅಮೌಂಟ್ ಟು ಬಿ ರಿಟರ್ನ್ ಬ್ಯಾಕ್. ಸೊ ನಾವು ರಿಟರ್ನ್ ಕೊಡೋವಾಗ ಏನು ಮಾಡ್ತೀವಿ, ಅಮೌಂಟ್ನ ಒರಿಜಿನಲ್ ಅಮೌಂಟು ಮತ್ತು ನಿಮ್ಮ ಸಿಂಪಲ್ ಇಂಟ್ರೆಸ್ಟ್ ಎರಡೂ ಆ್ಯಡ್ ಮಾಡಿ ಕೊಡೋದು. ಇಟ್ಸ್ ನಾಟ್ ಲೈಕ್ ಜಸ್ಟ್ ನಾನು ಸಿಂಪಲ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀನಿ ಅಂದರೆ ಇಷ್ಟು ಮಾತ್ರ ನಾನು ರಿಟರ್ನ್ ಮಾಡಬೇಕಂದ್ರೆ ನೋ. ಸೊ ಒರಿಜಿನಲ್ ಅಮೌಂಟ್ ಪ್ಲಸ್ ಇನಿಷಿಯಲ್ ಅಮೌಂಟ್ ಎರಡೂ ಆ್ಯಡ್ ಮಾಡಿ ನೀವು ನಿಮ್ಮ ಲೆಂಡರ್ ಅವ್ರಿಗೆ ರಿಟರ್ನ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಹೋಗೋಣ. ನೀವು ನಿಮ್ಮ ಎಕ್ಸಸೈಸ್ನ ಸಾಲ್ವ್ ಮಾಡ್ತಾ ನಿಮಗೆ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಸಿಕ್ಕಿದಾಗ ನಾವು ಅಂದರೆ ಸಾಲ್ವ್ ಮಾಡಿದಾಗ ವಿಲ್ ಗೆಟ್ ಟು ನೋ. ಓಕೆನಾ. ಸೊ ದ ಫಾರ್ಮುಲಾ ಈಸ್ ಐ ಈಸ್ ಈಕ್ವಲ್ಸ್ ಟು ಪಿ ಇಂಟು ಆರ್ ಇಂಟು ಟಿ ಡಿವೈಡೆಡ್ ಬೈ 100. ಸೊ ಇದರಲ್ಲಿ ಐ ಅಂದರೆ ಏನು, ಐ ಈಸ್ ನಥಿಂಗ್ ಬಟ್ ಯುವರ್ ಸಿಂಪಲ್ ಇಂಟ್ರೆಸ್ಟ್, ಎಷ್ಟು ಅಮೌಂಟ್ ಎಕ್ಸ್ಟ್ರಾ ಅಮೌಂಟ್. ಆ್ಯಂಡ್ ವಾಟ್ ಈಸ್ ಯುವರ್ ಪಿ, ಪ್ರಿನ್ಸಿಪಲ್ ಅಮೌಂಟ್ ಅಂದರೆ ಇನಿಷಿಯಲ್ ಅಮೌಂಟ್, ದ ಒರಿಜಿನಲ್ ವಿಚ್ ಲೆಂಡರ್ ಗಿವ್ ಟು ಅಸ್. ಓಕೆನಾ. ನೆಕ್ಸ್ಟ್ ಆರ್ ಈಸ್ ರೇಟ್ ಪರ್ ಆ್ಯನುಮ್ ಅಂತಂದರೆ ಪರ್ಸೆಂಟೇಜಲ್ಲಿ ಎಷ್ಟು ಪರ್ಸೆಂಟೇಜ್ ಇಂಟ್ರೆಸ್ಟ್ನ ಕೊಡ್ತಾ ಇದ್ದಾರೆ ಲೆಂಡರ್ ಅನ್ನೋದು. ಓಕೆನಾ, ಪರ್ ಆ್ಯನುಮಲ್ಲಿ ಇಡ್ತೀವಿ, ದಟ್ ಈಸ್ ಇನ್ ಪರ್ಸೆಂಟೇಜ್. ನೆಕ್ಸ್ಟ್ ಟಿ ಗೊತ್ತು ನಮಗೆ, ಟೈಮ್ ಆಫ್ ಟೇಕನ್ ಅಂತ ಅಂದರೆ ಲೈಕ್ ಎಷ್ಟು ವರ್ಷಕ್ಕೆ ಎಷ್ಟು ಡೇಸ್ಗೆ ತೊಗೊಂಡಿದ್ದೀರ ಅನ್ನೋದನ್ನ ಗೊತ್ತಾಗ. ದೇರ್ ಈಸ್ ನಥಿಂಗ್ ಚೇಂಜ್. ಓಕೆನಾ, ಅಲ್ಲಿ 1 ಇಯರ್ ಆಗ್ಬೋದು, 2 ಇಯರ್ ಆಗಿರ್ಬೋದು, ಎನಿಥಿಂಗ್. ಟೈಮ್ ಇಲ್ಲ ಅಂದರೆ ಜಸ್ಟ್ ಪಿ ಇಂಟು ಆರ್ ಡಿವೈಡೆಡ್ ಬೈ 100 ಮಾಡಿ. ಬಟ್ ಟೈಮ್ ಕೊಟ್ಟಿದ್ದಾರೆ ಅಂತ ಅಂದರೆ ನೀವಲ್ಲಿ ಟೈಮ್ನ ಇಡಬೇಡಿ, ಆವಾಗ ನಿಮಗೆ ಅದು ಫಾರ್ಮುಲಾ ಚೇಂಜ್ ಆಗೋದು. ಪಿ ಇಂಟು ಆರ್ ಇಂಟು ಟಿ ಡಿವೈಡೆಡ್ ಬೈ 100ಗೆ ಫಾರ್ಮುಲಾ ಚೇಂಜ್ ಆಗುತ್ತೆ. ಸೊ ಈ ಫಾರ್ಮುಲಾನ ನೀವು ಕಲ್ತ್ಕೊಂಡ್ರೆ ಸಿಂಪಲ್ ಇಂಟ್ರೆಸ್ಟ್ ಆಗಿರ್ಬೋದು, ಸಿಂಪಲ್ ಇಂಟ್ರೆಸ್ಟ್ ಇನ್ ಫಾರ್ ಮಲ್ಟಿಪಲ್ ಇಯರ್ಸ್ ಯಾವುದನ್ನ ಆಗಿರ್ಬೋದು ಪ್ರಾಪರಾಗಿ ಗೊತ್ತಾಗುತ್ತೆ. ಓಕೆನಾ. ಅಂದರೆ ಇದೊಂದೇ ಫಾರ್ಮುಲಾ ನಿಮ್ಗೆ ಎಲ್ಲ ಪ್ರಾಬ್ಲಮ್ಸ್ಗೂ ಇದೊಂದೇ ಫಾರ್ಮುಲಾ. ಅದರಲ್ಲಿ ಡಿಫ್ರೆಂಟಾಗಿ ಕೇಳಿರ್ತಾರೆ. ಅಂದರೆ ನಿಮ್ಮದು ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ಬೋದು, ಅಥವಾ ಪಿ ಕ್ಯಾಲ್ಕುಲೇಟ್ ಮಾಡಿ ಪ್ರಿನ್ಸಿಪಲ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡ್ಬೋದು, ಅಥವಾ ರೇಟ್ ಪರ್ಸೆಂಟೇಜಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ಸೊ ಯಾವುದನ್ನ ಕೇಳಿದರೆ ಅದನ್ನು ಮಾತ್ರ LHS ಇಟ್ಕೊಂಡು ಮಿಕ್ಕಿದ್ನೆಲ್ಲ ನೀವು ರೈಟ್ ಸೈಡಿಗೆ ಕಳಿಸಿ ಏನು ಮಾಡ್ಬೋದು, ನೀವು ನಿಮ್ಮ ಆನ್ಸರ್ಸ್ನ ನೀವು ತೊಗೊಬೋದು ಅಂತ ಹೇಳ್ತಾ. ಸೊ ನೆಕ್ಸ್ಟ್ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಣ. ಅವಾಗ ಈ ಫಾರ್ಮುಲಾದಲ್ಲಿ ಏನೇನು ಇರ್ತದೋ ಅದನ್ನು ನಾವು ನೋಡ್ಬೋದು. ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಆ್ಯಕ್ಚುಲಿಯಾಗಿ ಗೊತ್ತಾಗುತ್ತೆ. ಓಕೆನಾ. ದರ್ ಇಸ್ ಓನ್ಲಿ 3 ಪ್ರಾಬ್ಲಮ್ಸ್, ದಟ್ ಈಸ್ 9th,
10th 11th which I told you people that I'll cover in this video. ಸೊ ಹಾಗಾಗಿ ವಿಲ್ ಸ್ಟಾರ್ಟ್ ಫಸ್ಟ್ ಬಿಗಿನ್ ವಿತ್ ಯುವರ್ 9th ಕ್ವಶನ್. ಸೊ ಫಸ್ಟ್ 9th ಕ್ವಶನ್ ಏನಂತ ಕೇಳಿದ್ದಾರೆ ಅಂದರೆ, ಫೈಂಡ್ ದ ಅಮೌಂಟ್ ಟು ಬಿ ಪೇಯ್ಡ್ at the end of 3 years in each case. There is some sub question A and sub question B ಅಂತ ಇದೆ. ಓಕೆನಾ, 3 years is given for both. ಅಂದರೆ 3 years ಟೈಮು ಟು ಪ್ರಿನ್ಸಿಪಲ್ಗೂ ಸೇಮ್ ಇದೆ. ಓಕೆನಾ, ಬಟ್ ಪ್ರಿನ್ಸಿಪಲ್ ಮತ್ತು ಪರ್ ಆ್ಯನಮ್ ರೇಟು ಚೇಂಜ್ ಇದೆ. ಓಕೆನಾ, ಫಸ್ಟ್ ಎ ಸಬ್ ಕ್ವಶನ್ ತಗೊಳ್ಳೋಣ. ಸೊ ನಿಮ್ಮ ಎ ಸಬ್ ಕ್ವಶನಲ್ಲಿ ಪ್ರಿನ್ಸಿಪಲ್ ಈಸ್ 1200 ಆ್ಯಂಡ್ ಯುವರ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ನಥಿಂಗ್ ಬಟ್ 12%. 12% ಕೊಟ್ಟಿದ್ದಾರೆ. ಓಕೆನಾ, ಸೊ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ಸಿಂಪಲ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಾರ್ಮುಲಾ ನಮಗೆ ಗೊತ್ತಲ್ಲ, ಸಿಂಪಲ್ ಇಂಟ್ರೆಸ್ಟ್ I is equals to P into R into T divided by 100. ಸೊ ಆ ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಫೈನಲ್ ಆನ್ಸರ್ನ ಕಂಡುಹಿಡಿಬೋದು ಅಂತ ಹೇಳೋಣ. ಓಕೆನಾ, ನೆಕ್ಸ್ಟ್ ಸೊ ಲೆಟ್ಸ್ ಬಿಗಿನ್. I is equals to P into R into T divided by 100. That is equals to, what is your P? 1200. ಆ್ಯಂಡ್ ಒನ್ ಮೋರ್ ಥಿಂಗ್, ಇವಾಗ ನೋಡ್ಕೊಳ್ಳಿ 12% ಇದೆ. ಸೊ ನಾನು ಇನಿಷಿಯಲ್ ವೀಡಿಯೋಸಲ್ಲೆಲ್ಲ ಏನು ಹೇಳಿದ್ದೆ, ನೀವು 100ಅಲ್ಲಿ 12% ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿ ನೀವು ಸಿಂಪ್ಲಿಫೈ ಮಾಡಬೇಕು ಅಂತ. ಬಟ್ ನಿಮ್ಮ ಸಿಂಪಲ್ ಇಂಟ್ರೆಸ್ಟಲ್ಲಿ ಅದೊಂದು ನೀವು ಚೇಂಜ್ ಮಾಡ್ಕೊಬೋದು. ಹೇಗೆ ಅಂತಂದರೆ, ಆಲ್ರೆಡಿ ಅವರು ಫಾರ್ಮುಲಾದಲ್ಲಿ ಡಿವೈಡೆಡ್ ಬೈ 100 ಕೊಟ್ಟಿದ್ದಾರೆ. R/100 ಅದಕ್ಕೇ ಇರೋದು. ಓಕೆನಾ, ಪರ್ಸೆಂಟೇಜ್ನ ನೆಕ್ಸ್ಟ್ ಡೆಸಿಮಲ್ಲಿ ಕನ್ವರ್ಟ್ ಮಾಡಲಿ ಅಂತ. ನಿಮಗೆ ಹಂಗೆ ಡೈರೆಕ್ಟಾಗಿ ನಾನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡ್ತೀನಿ ಅಂದ್ರೂ ಫೈನ್. ಇಲ್ಲ ಮ್ಯಾಮ್, ನಾನು ಫಸ್ಟಿಂದ ಆ ಥರ ಡಿವೈಡ್ ಮಾಡ್ಕೊಂಬಂದಿರೋದು 12/%ನ 100ಅಲ್ಲಿ ಅಂತಂದರೆ ನೀವು ಆ ಥರ ಮಾಡಿ ವರ್ಕಿಂಗ್ ಕಾಲಮಲ್ಲಿ ಮಾಡ್ಬೋದು. ಸೊ ಫಸ್ಟ್ ಅದೊಂದು ಸಮ್ ತೋರಿಸ್ತೀನಿ. ದಟ್ ಈಸ್ 12 ಇಂಟು 1 ಡೆಸಿಮಲ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ. 200 1s are 100, ಯು ಆರ್ ಲೆಫ್ಟ್ ವಿತ್ 2. ಸೊ 200 1 more ಡೆಸಿಮಲ್, 2s are 200. ಸೊ 0.12 ಆಯಿತು. ಬಟ್ ನಾನು ಮಾಡಲ್ಲ ಅಂತ ಅಂದರೆ ನೀವು ಡೈರೆಕ್ಟ್ ಈ ಫಾರ್ಮುಲಾಗೇ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಅವಾಗೇನು ಚೇಂಜ್ ಆಗೋಲ್ಲ. ಬಟ್ ಆ ಥರ ಮಾಡಿದಾಗ ನೀವು 100ನ ಇಲ್ಲಿ ಎರೇಸ್ ಮಾಡಬೇಕು, ಬಿಕಾಸ್ ನೀವು ಆಲ್ರೆಡಿ ಅಲ್ಲಿ 100 ತೊಗೊಂಡೇ ಡಿವೈಡ್ ಮಾಡಿರೋದು. ಓಕೆನಾ, ಸೊ ನೀವು ಮಾಡಿಲ್ಲ ಅಂತ ಅಂದರೆ ಅಲ್ಲಿ 100 ಚೇಂಜ್ ಆಗುತ್ತೆ. ಓಕೆನಾ, 100 ಹಾಗೆ ಇಟ್ಕೊಬೇಕು. ನೀವು ಇಲ್ಲಿ ಆಲ್ರೆಡಿ ನೀವು ಕ್ಯಾಲ್ಕುಲೇಟ್ ಮಾಡಿ ಡೆಸಿಮಲ್ ಇಟ್ಟಿದ್ದೀರಾ ಅಂತ ಅಂದರೆ ಈ ಒಂದು ಇದರಲ್ಲಿ 100 ಹಾಗೆ ಇರ್ತದೆ. ನೆಕ್ಸ್ಟ್ ಇವಾಗ ಏನು ಮಾಡೋಣ, ಫಾರ್ಮುಲಾದಲ್ಲೇ ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿಡೋಣ. ಸೊ ವಾಟ್ ಈಸ್ ಯುವರ್ P? 1200. ನಾಟ್ ಪ್ಲಸ್ ಅಲ್ಲ, ಅದು ಮಲ್ಟಿಪ್ಲಿಕೇಶನ್. ವಾಟ್ ಈಸ್ ಯುವರ್ R is 12 ತೊಗೊಂಡಿದ್ವಿ. ನಾನು ಡೈರೆಕ್ಟ್ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಓಕೆನಾ, ಇಂಟು ಅದು. ನೆಕ್ಸ್ಟ್ 12 ಇಂಟು T is 3 years. ಸೊ ಹೋಲ್ ಥಿಂಗ್ ಡಿವೈಡೆಡ್ ಬೈ 100. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಡೆನೋಮಿನೇಟರ್ 20, ನ್ಯೂಮರೇಟರ್ 20 ಗೆಟ್ ಕ್ಯಾನ್ಸಲ್. 12 ಇಂಟು 12 ಇಂಟು 3. 12 ಇಂಟು 12 ಎಷ್ಟಾಗುತ್ತೆ? 144. ಹೇಗೆ ಬಂತು ಅಂದರೆ 12 ಸ್ಕ್ವೇರ್ ನಂಬರು ಅಲ್ವಾ. 2 2s are 4, 2 1s are 2 ಇಂಟು 2 2s are 2, 1 1s are 1, ದಟ್ ಈಸ್ 144. ನೆಕ್ಸ್ಟ್ ಏನು ಯಾವುದು ಲೆಫ್ಟ್ ಇದೆ? 144 ಇಂಟು 3. 144 ಇಂಟು 3 ಮಾಡಿದಾಗ ಎಷ್ಟು ಬರುತ್ತೆ ನಮಗೆ ನಾನು ಫೈನಲ್ ಇಯರ್ಸ್. ಸೊ 4 3s are 12, 1 ಕ್ಯಾರಿ ಆಗುತ್ತೆ 2. ನೆಕ್ಸ್ಟ್ 4 3s are 12, 12 ಪ್ಲಸ್ 1 13. ನೆಕ್ಸ್ಟ್ 3 1s are 3, 3 ಪ್ಲಸ್ 1 is 4. 432 is your simple interest amount. ವಾಟ್ ಇಟ್ ಈಸ್ 432 is your simple interest amount. ಓಕೆನಾ, ಈ ಸಿಂಪಲ್ ಇಂಟ್ರೆಸ್ಟ್ ಅಮೌಂಟ್ನ ಏನು ಮಾಡಬೇಕು ನಾವು? 432ದು ನಮ್ಮ ಒರಿಜಿನಲ್ ಅಮೌಂಟ್ ಜೊತೆ ಆ್ಯಡ್ ಮಾಡಿ ಹೇಳಿದಾಗ ಆ ಅಮೌಂಟ್ನ ನೀವು ರಿಟರ್ನ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಸಿಂಪಲ್ ಅಡಿಷನ್. ಅಮೌಂಟ್ ಟು ಬಿ ಪೇಯ್ಡ್ ಬ್ಯಾಕ್ ಇಸ್ ಈಕ್ವಲ್ಸ್ ಟು ಯುವರ್ ಒರಿಜಿನಲ್ ಅಮೌಂಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ಅಮೌಂಟ್. ಅಮೌಂಟ್ ಟು ಬಿ ಪೇಯ್ಡ್ ಬ್ಯಾಕ್, ಐ ವಿಲ್ ರೈಟ್ ಇಟ್ ಇನ್ ಅ ಶಾರ್ಟ್ ಫಾರ್ಮ್. ಪೇಯ್ಡ್ PA ಡಾಟ್ ಪೇಯ್ಡ್ ಬ್ಯಾಕ್. ಓಕೆನಾ, ಅಮೌಂಟ್ ಟು ಬಿ ಪೇಯ್ಡ್ ಬ್ಯಾಕ್ ಇಸ್ ಈಕ್ವಲ್ಸ್ ಟು, ನೀವು ಫುಲ್ ಬರೀರಿ, ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಅಮೌಂಟ್. ಸೊ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿತ್ತು? 1200 ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿತ್ತು? 432. ಸೊ ಎರಡೂ ಆ್ಯಡ್ ಮಾಡಿದ್ರೆ ನಿಮಗೆ ಏನು ಬರುತ್ತೆ? 1632. 1632 ಈಸ್ ಯುವರ್ ಫೈನಲ್ ಆನ್ಸರ್ ಫಾರ್ 9th ಸಬ್ ಕ್ವಶನ್ A. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಪ್ರಿನ್ಸಿಪಲ್ ಅಮೌಂಟ್ 1200 ಇದು. ರೇಟ್ ಆಫ್ ಇಂಟ್ರೆಸ್ಟ್ 12% ಇದ್ದರೆ ನೀವು ಅದನ್ನು ಒಂದು 3 ಇಯರ್ಸ್ವರೆಗೂ ನಿಮ್ಮ ಹತ್ರ ಇಟ್ಕೊಂಡು 12% ಇದು ಮಾಡಾದ್ಮೇಲೆ ನೀವು ರಿಟರ್ನ್ ಮಾಡ್ತೀರಾ ಅಂತ ಅಂದರೆ ದಟ್ ಈಸ್ 1632 ಆಗುತ್ತೆ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಯುವರ್ ಸೆಕೆಂಡ್ ಸಬ್ ಕ್ವಶನ್. ದಟ್
ಸೊ your second sub question, that is your 10th. ಸೊ they have given ಸಿಂಪಲ್ ಇಂಟ್ರೆಸ್ಟ್ ಆಲ್ರೆಡಿ ಕೊಟ್ಟಿದ್ದಾರೆ 280 ಅಂತ, ಆ್ಯಂಡ್ ಇಂಟ್ರೆಸ್ಟ್ ಆನ್ ಸಮ್ ಬಂದು 56,000. ಸೊ ಆನ್ ಸಮ್ ಅಂತ ಕೊಟ್ಟಿದ್ದಾರೆ. ಪ್ಲೀಸ್ ಸ್ಟೂಡೆಂಟ್ಸ್ ಮೇಕ್ ಅ ನೋಟ್ ದಟ್ ಪ್ರಿನ್ಸಿಪಲ್ ಅಮೌಂಟ್ ಆನ್ ಸಮ್ ಇಸ್ ನಥಿಂಗ್ ಬಟ್ ನಿಮ್ಮದು ಪ್ರಿನ್ಸಿಪಲ್ ಒರಿಜಿನಲ್ ಅಮೌಂಟ್, ಓಕೆನಾ. 56,000 ಅದು ಕೊಟ್ಟಿರೋದು. ಪ್ರಿನ್ಸಿಪಲ್ ಇಲ್ಲ ಅಂತ ಸಮ್ ಕೊಟ್ಟರು ಮೇನ್ ಅದ್ರದ್ದು ಮೀನಿಂಗ್ ಬಂದು ಪ್ರಿನ್ಸಿಪಲ್ ಅಮೌಂಟ್ ಅಂತಲೇ ಇರ್ತದೆ, ಓಕೆನಾ. ನೆಕ್ಸ್ಟ್ 56,000 ಅದು, ಆ್ಯಂಡ್ ಟೈಮ್ ಆಲ್ಸೋ ದೇ ಹ್ಯಾವ್ ಗಿವನ್ 2 years ಅಂತ. ಸೊ ನಾವಿವಾಗ ಏನು ಕ್ಯಾಲ್ಕುಲೇಟ್ ಮಾಡಬೇಕು, ರೇಟ್ ಆಫ್ ಪರ್ ಆ್ಯನಮ್ ಎಷ್ಟು ಪರ್ಸೆಂಟೇಜಲ್ಲಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ, ಓಕೆನಾ. ಸೊ ದ ಗಿವನ್ ಸಿಂಪಲ್ ಇಂಟ್ರೆಸ್ಟ್, ಪ್ರಿನ್ಸಿಪಲ್ ಆ್ಯಂಡ್ ಟಿ, ಆ್ಯಂಡ್ ನಾವು ಒಂದೇ ಕ್ಯಾಲ್ಕುಲೇಟ್ ಮಾಡಬೇಕು, ದಟ್ ಈಸ್ ಯುವರ್ ರೇಟ್ ಆಫ್ ಇಂಟ್ರೆಸ್ಟ್, ಓಕೆ. ಸೊ ಆರ್ನ ಕ್ಯಾಲ್ಕುಲೇಟ್, ಸೇಮ್ ಫಾರ್ಮುಲಾ ಬಟ್ ಇಲ್ಲಿ ಆರ್ನ ಮಾತ್ರ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ದ ಫಾರ್ಮುಲಾ ಈಸ್ I is equals to P into R into T divided by 100, ರೈಟ್. ಸೊ ಫಸ್ಟ್ ಹಂಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. I ಎಷ್ಟು ವ್ಯಾಲ್ಯೂ ಇದೆ 280, ದಟ್ ಈಸ್ ಈಕ್ವಲ್ಸ್ ಟು ನೆಕ್ಸ್ಟ್ ಏನೇನು ಕೊಟ್ಟಿದ್ದಾರೆ ಅದನ್ನು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಆ್ಯಂಡ್ P ಅಂದರೆ ಎಷ್ಟು 56,000 ಯುವರ್ ಪ್ರಿನ್ಸಿಪಲ್ ಅಮೌಂಟ್ ಇಂಟು ಆರ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಾಗಾಗಿ ಅದನ್ನು ಲಾಸ್ಟ್ ಇಡ್ತೀನಿ ನಾನು. ಸೊ ಟೈಮ್ ಎಷ್ಟಿದೆ, T ಈಸ್ ಯೋರ್ 2 years, ದ ಟೈಮ್ ಗಿವನ್ ಈಸ್ 2 years, ಆ್ಯಂಡ್ ಆರ್ನ ಆ್ಯಸ್ ಇಟ್ ಈಸ್ ಇಟ್ಕೊಂಡು 100 divided by 100, 2 ಗೆಟ್ ಕ್ಯಾನ್ಸಲ್ ಆಗುತ್ತೆ, 20 ಡಿನೋಮಿನೇಟರ್ ಆ್ಯಂಡ್ ನ್ಯೂಮರೇಟರ್. 280 is equals to 560 into 2 into R ಇದೆ, ದ ರಿಮೈನಿಂಗ್ ಇಸ್ 2 into R, ಓಕೆನಾ. ಬಿಕಾಸ್ 20 ಗೆಟ್ ಕ್ಯಾನ್ಸಲ್ಡ್, 2 into R ಹೋಲ್ ಥಿಂಗ್ ಡಿವೈಡೆಡ್ ಬೈ 100 ಇಲ್ಲ, ಯಾಕೆಂದರೆ ಡಿನೋಮಿನೇಟರ್ ಕ್ಯಾನ್ಸಲ್ ಆಗಿದೆ. 560 into 2ನ ಮಾಡಬೇಕು. 2 into 0 is 0, 6 2s are 12, 5 2s are 10, 10 plus 1 is 11, 1,120 into R, ಓಕೆನಾ. ಸೊ ಇವಾಗ ನಾವು ನಮಗೆ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನು ಲೆಫ್ಟಲ್ಲಿ ಇಟ್ಕೊಳ್ಳೋಣ. LHS ಅಲ್ಲಿ 1,120 into R is equals to 280, ಆ್ಯಂಡ್ R is equals to 280 ಡಿವೈಡೆಡ್ ಬೈ 120, 1,120 ಆಗುತ್ತೆ. ಹೇಗೆ 120 ಮಲ್ಟಿಪ್ಲೈ ಇರೋದು ರೈಟ್ ಸೈಡಿಗೆ ಬಂದಾಗ ಏನಾಗುತ್ತೆ, ದ ಡಿನಾಮಿನೇಟರ್ಗೆ ಹೋಗುತ್ತೆ, ಸೊ ಡಿವಿಷನ್. ನೆಕ್ಸ್ಟ್ 10 ಗೆಟ್ ಕ್ಯಾನ್ಸಲ್, R is equals to 28 ಡಿವೈಡೆಡ್ ಬೈ 112 ಆಗುತ್ತೆ, ಓಕೆನಾ. ಸೊ ವಿ ಆರ್ ಡಿವೈಡಿಂಗ್ 28 by 112. ಸೊ ದ್ಯಾಟ್ ಗಿವ್ಸ್ ಯೋರ್ ಪರ್ಸೆಂಟೇಜ್, ರೇಟ್ ಆಫ್ ಪರ್ ಆ್ಯನಮ್ ಎಷ್ಟು ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನ ನಿಮಗೆ ಗೊತ್ತಾಗುತ್ತೆ ಇವಾಗ. ಸೊ ನಾವು ನಾರ್ಮಲ್ ಬೇಸಿಕ್ ನಾನು ಡಿವಿಷನ್ ಮೆಥಡಲ್ಲಿ ಹೋಗ್ತೀವಿ, ಬೇಸಿಕ್ ಡಿವಿಷನ್ ಮೆಥಡಲ್ಲಿ. ಸೊ 112 ಟೇಬಲಿಂದ ಇದೆ. ಸೊ ನನಗೆ 112 ಟೇಬಲ್ ಗೊತ್ತಿಲ್ಲ ಅಂದಿದ್ದಕ್ಕೆ ನಾನೇನು ಮಾಡ್ತೀನಿ, ಇವಾಗ 112 ಟೇಬಲ್ನ ಫಸ್ಟ್ ನಾನು ಬರ್ಕೊತೀನಿ ವರ್ಕಿಂಗ್ ಕಾಲಮಲ್ಲಿ. ಯು ಆಲ್ಸೋ ನಿಮಗೆ ಯಾವುದನ್ನ ಟೇಬಲ್ಸ್ ಗೊತ್ತಿಲ್ಲ ಅಂದರೆ ಫಸ್ಟ್ ರೈಟ್ ಡೌನ್ ಇನ್ ವರ್ಕಿಂಗ್ ಕಾಲಮ್, ಓಕೆ, ನೋ ಹೆಸಿಟೇಷನ್. ನೆಕ್ಸ್ಟ್ 112 2s are 4, 2 1s are 2, 22 24, 112 3s are 336, and 112 4s are 448, ಆ್ಯಂಡ್ ಆಲ್ಸೋ 112 5s ವರೆಗೂ ಬರ್ಕೊತೀನಿ ನಾನು. 112 5s is equals to 560, ಓಕೆನಾ. ನೆಕ್ಸ್ಟ್ ಸೊ ಈ ಟೇಬಲ್ಸ್ ನಾನು ಯಾವ್ದು ಏನಕ್ಕೆ ಬರೆದಿರೋದು ಅಂತಂದರೆ ನನಗೆ ಡಿವಿಷನ್ ಮಾಡೋಕ್ಕೆ ಹೆಲ್ಪ್ ಆಗಲಿ ಅಂತ ವರ್ಕಿಂಗ್ ಕಾಲಮಲ್ಲಿ. ನೀವು ಅಷ್ಟೇ, ನಿಮಗೆ ಟೇಬಲ್ಸ್ ಗೊತ್ತಿಲ್ಲ ಅಂತಂದರೆ ವರ್ಕಿಂಗ್ ಕಾಲಮಲ್ಲಿ ಫಸ್ಟ್ ಒಂದ್ಸಲ ಬರೆದು ನೆಕ್ಸ್ಟ್ ನೀವು ಡಿವಿಷನ್ ಮಾಡೋದು ನನಗೆ ಅನಿಸುತ್ತೆ. ಬಿಕಾಸ್ ನೋ ಎಸಿಟೇಷನ್ ಇನ್ ದಟ್. ಯಾಕೆ ಅಂದರೆ 10 minutes ಇದಾದರೂ ಅಷ್ಟೇ ನೀವು ಎಕ್ಸಾಮ್ ಹಾಲಲ್ಲಿ ಏನು ಮಾಡ್ತೀರಾ, ಫಸ್ಟು ರೈಟ್ ಡೌನ್. ಸೊ ನಿಮ್ಗೆ ಯಾವ ಟೇಬಲ್ಸ್ ಗೊತ್ತಿಲ್ಲ, ಏನು ಗೊತ್ತಿದೆ, ಫಾರ್ಮುಲಾ ಗೊತ್ತಿದೆ, ಏನೇ ಆಗಲಿ ಮ್ಯಾಥಮೆಟಿಕ್ಸಲ್ಲಿ ವರ್ಕಿಂಗ್ ಕಾಲಮಲ್ಲಿ ಅಂತ ಇರೋದೇ ಅದಕ್ಕೆ ಬರ್ಕೊಳ್ಳಿ. ನೆಕ್ಸ್ಟ್ 28 is lesser than 112. ಸೊ ನಾನೇನು ಮಾಡಬೇಕು, ಇವಾಗ ಇನ್ಕ್ರೀಸ್ ಮಾಡಬೇಕು ಅಲ್ವಾ. ಸೊ ಬೈ ಟೇಕಿಂಗ್ 1 decimal ನನ್ನ ಅಮೌಂಟ್ ಏನಾಗುತ್ತೆ 28ಇಂದ 280 ಆಗುತ್ತೆ, 10 ಇದು ಮಾಡಿದಾಗ. ಸಿ 112 2s are 224, ನೋ. ಸೊ 112 2s ತೊಗೊತೀನಿ ನಾನು, ದಟ್ ಈಸ್ ನಿಯರ್ 224. ನಾವು ಇವಾಗ ಡಿವೈಡ್ ಮಾಡೋಣ. 10ಅಲ್ಲಿ 4 ಹೋದರೆ 1 digit ಶಿಫ್ಟ್ ಆಗಿ 6, ಆ್ಯಂಡ್ 7ಅಲ್ಲಿ 2 ಹೋದರೆ ಇಸ್ ನಥಿಂಗ್ ಬಟ್ 5 ಅಲ್ವಾ. ಸೊ 56. ಐ ವಿಲ್ ಟೇಕ್ 1 more digit, ದಟ್ ಅವಾಗ ಏನಾಗುತ್ತೆ 560 ಆಗುತ್ತೆ. ಸಿ 112 5s, ದಟ್ ಈಸ್ 560 ಅಲ್ವಾ, ನಮಗೆ ಸೇಮ್ ಅಮೌಂಟ್ ಇದೆ ಅಲ್ವಾ, 560. ಆ್ಯಂಡ್ 560 ಇಸ್ ಡಿವೈಡೆಡ್ ಬೈ 5 minus 560 is 0. ಸೊ ಕಂಪ್ಲೀಟ್ ಡಿವೈಡ್ ಆಯಿತು, ದಟ್ ಈಸ್ 0.25% ಅಷ್ಟು ಏನಾಗಿದೆ ರೇಟ್ ಪರ್ ಆ್ಯನಮ್ನ ನಿಮ್ಮ ನೀವು 10th ಕ್ವಶನ್ದು ಆನ್ಸರ್ ಆಗುತ್ತೆ. 0.25% ಅಷ್ಟು ಕೊಟ್ಟಿದ್ದಾರೆ ಇಂಟ್ರೆಸ್ಟ್ದು ರೇಟ್ ಪರ್ ಆ್ಯನಮ್ ಆಗಿದೆ. ಓಕೆ ಸ್ಟೂಡೆಂಟ್ಸ್, ಸೊ ವಿಲ್ ಮೂವ್ ಆನ್ ಟು ಯುವರ್ ಲಾಸ್ಟ್ ಸಬ್ ಕ್ವಶನ್, ದಟ್ ಈಸ್ 11th, ಓಕೆನಾ. ಸೊ ಬಿಫೋರ್ ಗೋಯಿಂಗ್ ದಟ್ ಎಲ್ ಇಸ್ ದಿಸ್ ಒನ್ ಇನ್ ಲೈಕ್ ಸೇಮ್ ಫಾರ್ಮುಲಾ P into RT ಡಿವೈಡೆಡ್ ಬೈ 100ಅಲ್ಲಿ ನಾವೇನು ಕ್ಯಾಲ್ಕುಲೇಟ್ ಮಾಡಿದ್ದೀವಾಗ ಆರ್ನ. ಸೊ ಯಾವ್ದು ಕೊಟ್ಟಿದ್ದಾರೆ ಅದನ್ನು ಎಲ್ಲ ಫಸ್ಟು ರೈಟ್ ಡೌನ್ ಮಾಡಿ
ಆ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ಏನು ಬೇಕು ಅನ್ನೋದನ್ನ ಗೊತ್ತಾಗುತ್ತೆ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಯುವರ್ 11th sub question, that is your last question of your exercise 8.3. ಓಕೆ, ಸೊ 11th ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂತ ಅಂದರೆ, ಸಿ ಇಫ್ ಮೀನಾ ಗಿವ್ಸ್ ಆನ್ ಇಂಟ್ರೆಸ್ಟ್ ಆಫ್ 45. ಸೊ ಇಂಟ್ರೆಸ್ಟ್ ಆಫ್ 45 ಇಸ್ ನಥಿಂಗ್ ಬಟ್ ಸಿಂಪಲ್ ಇಂಟ್ರೆಸ್ಟ್ ಅಮೌಂಟ್, ದಟ್ ಈಸ್ ಓಕೆನಾ. ಸಿಂಪಲ್ ಇಂಟ್ರೆಸ್ಟ್ ಅಮೌಂಟ್ ಎಷ್ಟಿದೆ 45 SI ಆ್ಯಂಡ್ ಫಾರ್ 1 year ಅಂತ ಕೇಳಿದ್ದಾರೆ. 1 year ಈಸ್ ಮೀನ್ಸ್ ಟೈಮ್ ಒಂದು 1 year ಕೇಳಿದ್ದಾರೆ ಅವರು. ಆ್ಯಂಡ್ ಆಲ್ಸೋ 9% ರೇಟ್ ಪರ್ ಆ್ಯನಮ್ ಅಂತ ಕೇಳಿದ್ದಾರೆ, ದಟ್ ಈಸ್ R. ಸೊ ವಾಟ್ ಯು ಶುಡ್ ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಸಮ್ ಶಿ ಹ್ಯಾಸ್ ಬಾರೋಡ್, ಅಂದರೆ ಪ್ರಿನ್ಸಿಪಲ್ ಅಮೌಂಟ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆನಾ. ಸೇಮ್ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ತೊಗೊಂಡು ಬಂದಿದ್ದಾರೆ, ಬೇರೆಯವರಿಂದ ಅವ್ರು ಈಸ್ಕೊಂಡಿದ್ದಾರೆ ಮೀನಾ ಅನ್ನೋದನ್ನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಓಕೆ ಸ್ಟೂಡೆಂಟ್ಸ್. ಆ್ಯಂಡ್ ನೆಕ್ಸ್ಟ್ ಇವಾಗ ಏನು ಮಾಡ್ತೀವಿ, ಸೇಮ್ ಫಾರ್ಮುಲಾ I = P × R × T / 100 ಈ ಒಂದು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನಿಮ್ಮ ಆನ್ಸರ್ನ ನಾವು ತಗೊಳ್ಳೋಣ. ನೆಕ್ಸ್ಟ್ ಇವಾಗ ನೋಡ್ಕೊಳ್ಳಿ, ಆ್ಯಂಡ್ I = P × R × T / 100. ಸೊ ದ ಥಿಂಗ್ ಈಸ್, ಇವಾಗ P ಎಷ್ಟಿದೆ ನಮಗೆ, ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. R ಎಷ್ಟಿದೆ 9 ಅಂತ ತೊಗೊಂಡಿದ್ವಿ. T ಎಷ್ಟಿದೆ 1 year per 100 ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್ ಗಿವನ್ 45 ಅಂತ ಇದೆ. ಸೊ 45 = 9 × P ಹೋಲ್ ಥಿಂಗ್ ಡಿವೈಡೆಡ್ ಬೈ 100. ಸೊ ಇವಾಗ LHSಗೆ ತೊಗೊಳ್ಳೋಣ. P ನಮ್ಗೆ ಈ ಕಡೆ ಬರಬೇಕಲ್ಲ. 9 × P ಡಿವೈಡೆಡ್ ಬೈ 100 = 45. ಸೊ P = 45 ಡಿವೈಡೆಡ್ ಬೈ 9 × 100 ಆಗುತ್ತೆ. ಸೊ ಡಿನಾಮಿನೇಟರ್ ಅದು ಅಲ್ಲಿ ನ್ಯೂಮಿನೇಟರ್ ಇತ್ತು, ನ್ಯೂಮಿನೇಟರ್ ಡಿನಾಮಿನೇಟರ್ ಬಂತು. ಓಕೆನಾ. ನೆಕ್ಸ್ಟ್ ಇವಾಗ 45 ಮತ್ತು 45 × 100 ಈಸ್ ನಥಿಂಗ್ ಬಟ್ 4500. ಸೊ ಫಸ್ಟ್ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿ. 45 × 100 4500 ಅಂತ ನಾನು ಡೈರೆಕ್ಟಾಗಿ ಬರೆದೆ. ನಿಮಗೆ ಕ್ಯಾಲ್ಕುಲೇಷನ್ ಬೇಕು ಅಂದರೆ ಯೂಸ್ ಯುವರ್ ವರ್ಕಿಂಗ್ ಕಾಲಮ್, ದಟ್ ಈಸ್ 45 × 100 ಈಸ್ ನಥಿಂಗ್ ಬಟ್ 0 0 × ಅಗೇನ್ 0 0 1 5 = 5 1 4 = 4 4500. ನೆಕ್ಸ್ಟ್ 4500 ಡಿವೈಡ್ ಬೈ 9 9 1s ಆ್ಯಂಡ್ 9 5s 45 ಅಲ್ವಾ. ಸೊ 9 5s 45. ನೆಕ್ಸ್ಟ್ ರಿಮೈನಿಂಗ್ ಇಸ್ 20, ದಟ್ ಈಸ್ ನಥಿಂಗ್ ಬಟ್ 500. ಸೊ ದ ಪ್ರಿನ್ಸಿಪಲ್ ಅಮೌಂಟ್ ಮೀನಾ ತೊಗೊಂಬಂದಿದ್ದೆಷ್ಟು 500. ಓಕೆ. ಸೊ ಈ 500ಗೆ 9% ರೇಟ್ ಪರ್ ಆ್ಯನಮ್, 45 ಸಿಂಪಲ್ ಇಂಟ್ರೆಸ್ಟ್, ಮತ್ತು ಎಷ್ಟು ವರ್ಷಕ್ಕೆ ಅಂತಂದರೆ 1 yearಗೆ. ಸೊ ಪ್ರಿನ್ಸಿಪಲ್ ಅಮೌಂಟ್ ಬಂದು 500 ಆಗಿದೆ. ಆ್ಯಂಡ್ ಸೊ ಇಲ್ಲಿಗೆ ನಿಮ್ಮ 8.3 ಎಕ್ಸಸೈಸ್ ಕಂಪ್ಲೀಟಾಗಿ ಸಾಲ್ವ್ ಆಯಿತು. ಆ್ಯಂಡ್ ಆಲ್ಸೋ ಇಟ್ ಎಂಡ್ಸ್ ಯುವರ್ ಚಾಪ್ಟರ್. ಓಕೆನಾ. ಸೊ ಯಾವುದೇ ಕ್ವಶನ್ಸ್ ಆಗಿರ್ಬೋದು ನಿಮಗೆ ಹ್ಯಾವ್ ಟು ಬಿ ಸಾಲ್ವ್ಡ್. ಸೊ ಇಲ್ಲ ಯಾವುದೋ ಟಾಪಿಕ್ ಎಕ್ಸ್ಪ್ಲೈನ್ ಆಗಿಲ್ಲ, ಅಥವಾ ನಂದೇನೋ ಎಕ್ಸ್ಪ್ಲನೇಷನ್ ತುಂಬ ಫಾಸ್ಟ್ ಇದೆ, ಅಥವಾ ಏನು ಬೇಕಿದೆ ಫೀಡ್ಬ್ಯಾಕ್ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಎಸ್ಪೆಷಲಿ ವೀಡಿಯೋಸ್ ನೋಡ್ತಾ ಇರೋರು, ಸಬ್ಸ್ಕ್ರೈಬ್ ಮಾಡಿರೋರು, ಸೊ ಏನೋ ನೀಡ್ ಇದೆ ಅಂತ ಅಂದರೆ ಲೆಟ್ ಮೀ ನೋ ಇನ್ ದ ಕಮೆಂಟ್ ಬಾಕ್ಸ್.